ನಿಯಮಿತವಾಗಿ ಹಲ್ಲು ತೊಳಿತಾ ಇದ್ರು ಕೆಲವರಿಗೆ ಜೆನೆಟಿಕ್ ಆಗಿ ಹಲ್ಲು ಹಳದಿಯಾಗಿ ಬಂದಿರ್ಬೋದು. ಸೊ ಅವಾಗ ನಾವೇನ್ ಮಾಡಕ್ಕಾಗಲ್ಲ, ಆಲ್ರೆಡಿ ಹಲ್ಲು ಹಳದಿನೇ ಇರುತ್ತೆ ಅವ್ರದ್ದು. ತುಂಬಾ ಅತಿಯಾದ ಚಹಾ ಸೇವನೆ ಅಥವಾ ಕಾಫಿ ಏನಾದ್ರೂ ಸೇವನೆ ಮಾಡ್ತಿದ್ರೆ ಅಥವಾ ತಂಬಾಕು ಸೇವನೆ ಮಾಡ್ತಿದ್ರೆ ಹಲ್ಲು ಹಳದಿ ಆಗೋ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ ವಿತ್ ಏಜ್ ಅಲ್ಲಿ ಎನಾಮಲ್ ವೇರ್ ಆದಾಗ ಒಳಗಿದ್ದು ಡೆಂಟನ್ ಎಕ್ಸ್ಪೋಸ್ ಆಗುತ್ತೆ. ಡೆಂಟನ್ ಇಸ್ ಯೆಲ್ಲೋ ಇನ್ ಕಲರ್. ಸೊ ಹಾಗೆ ಎಲ್ಲೋ ಹಲ್ಲಿರುತ್ತೆ ಕೆಲವರಿಗೆ. ಮತ್ತೆ ಕೆಲವು ಔಷಧಿಗಳು, ಮೇ ಬಿ ಐನ್ ಟ್ಯಾಬ್ಲೆಟ್ ಏನಾದ್ರು ಟ್ಯಾಬ್ಲೆಟ್ ತಗೋತಾ ಇದ್ರೆ ಅಂತವರಿಗೆ ಸ್ವಲ್ಪ ಹಳದಿ ಹಲ್ಲುಗಳಿರುತ್ತೆ. ಅದು ಅಲ್ಲದೆ ಕೆಲವು ಕ್ರೋಮೋಜೆನಿಕ್ ಬ್ಯಾಕ್ಟೀರಿಯಾ ಬಾಯಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಆ ಪೇಷಂಟ್ಸಿಗೆ ನಾವು ಹಳದಿ ಹಲ್ಲು ನೋಡ್ತೇವೆ. ನಿರಂತರವಾಗಿ ನಾವು ಚಹಾ ಕಾಫಿ ಏನಾದರೂ ಸೇವನೆ ಮಾಡ್ತಿದ್ರೆ ಹಲ್ಲು ಎಲ್ಲೋ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ನಾವು ಹಲ್ಲುಗಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮೇ ಬಿ ಚಹಾ ಕಾಫಿ ಕುಡಿದ್ಮೇಲೆ ಬಾಯಿ ವಾಶ್ ಮಾಡ್ಕೋಬೇಕು ಅದನ್ನ. ಹಂಗ್ ಮಾಡಿದ್ರೆ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಮತ್ತೆ ಆಸ್ ಪೇಷಂಟ್ ಸ್ವಲ್ಪ ಓಲ್ಡ್ ಆದಾಗ ಅವರಲ್ಲಿ ಕ್ರ್ಯಾಕ್ ಲೈನ್ ಇರ್ಬೋದು ಅಲ್ಲ ವೇರ್ ಫ್ಯಾಸೆಟ್ ಇರ್ಬೋದು, ಅಲ್ಲಿ ಡೆಪಾಸಿಟ್ ಆಗೋ ಚಾನ್ಸಸ್ ಜಾಸ್ತಿ. ಅಂತ ಪೇಷಂಟ್ಸ್ ಜಾಸ್ತಿ ಚಹಾ ಎಲ್ಲ ಸೇವನೆ ಮಾಡಿದಾಗ ಹಲ್ಲು ಎಲ್ಲೋ ಆಗುತ್ತೆ. ಮನೆ ಮದ್ದುಗಳು, ಸಪೋಸ್ ಲವಂಗ ಎಲ್ಲ ಯೂಸ್ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ಒನ್ ಪ್ರಾಪರ್ಟಿ. ಮೇ ಬಿ ಲವಂಗ ಎಲ್ಲ ಯೂಸ್ ಮಾಡಿದ್ರೆ, ಲವಂಗದ ಎಣ್ಣೆ ಯೂಸ್ ಮಾಡ್ತಾರೆ, ದಟ್ ವಿಲ್ ಹ್ಯಾವ್ ಅಪ್ಟರ್ನಡ್ ಎಫೆಕ್ಟ್. ದಟ್ ವಿಲ್ ಎಲಿವೇಟ್ ದ ಪೇನ್, ಅಂದ್ರೆ ನೋವನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಬಟ್ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇರಲ್ಲ. ಬಟ್ ನಮ್ದು ಮೆಡಿಕೇಟೆಡ್ ಟೂತ್ ಪೇಸ್ಟ್ ಆಗಿರಲಿ ಅಥವಾ ಮೌತ್ ವಾಶ್ ಆಗಲಿ, ದಟ್ ವಿಲ್ ಬಿ ಕಾಂಬಿನೇಷನ್ ಆಫ್ ಮೆಡಿಸಿನ್. ಅದರಿಂದಾಗಿ ಎಲ್ಲ ಬ್ಯಾಕ್ಟೀರಿಯಾ ಕೌಂಟ್ ಕಡಿಮೆ ಆಗುತ್ತೆ ಅಂಡ್ ಟೋಟಲ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಸೊ ಮನೆ ಮದ್ದು ಟೆಂಪ್ರರಿ ಆಗಿ ಪೇಷಂಟ್ಗಳು ಯೂಸ್ ಮಾಡ್ಬೋದು, ಬಟ್ ಪರ್ಮನೆಂಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ದೇ ಟು ಗೋ ಟು ಡೆಂಟಿಸ್ಟ್, ದಂತ ವೈದ್ಯರಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಹಲ್ಲು ಬೆಳ್ಳಗಾಗಿರಿಸುವ ಟೂತ್ ಪೇಸ್ಟ್ಗಳು ಬರುತ್ತೆ. ಶೈನಮ್ ಅಂಡ್ ಚಾರ್ಕೋಲ್ ಟೂತ್ ಪೇಸ್ಟ್ ಹಾಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ನಾವು ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ರೆಗ್ಯುಲರ್ ಆಗಿ ಅದನ್ನ ಯೂಸ್ ಮಾಡಿದ್ರೆ ದ ಎನಾಮಲ್ ಸರ್ಫೇಸ್, ಯಾವ್ದು ತುಂಬಾ ಹಾರ್ಡೆಸ್ಟ್ ಸರ್ಫೇಸ್ ವಿಚ್ ಪ್ರೊಟೆಕ್ಟ್ಸ್ ದ ಟೂತ್, ಅಂದ್ರೆ ಹೊರಗಿದ್ದು ಹಲ್ಲು ಲೇಯರ್ ಎನಾಮಲ್, ಅದು ವೇರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ಬ್ರೈಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದ ಚಾರ್ಕೋಲ್ ಟೂತ್ ಪೇಸ್ಟ್ ಅಥವಾ ಬ್ರೈಟ್ನಿಂಗ್ ಮಾಡೋದು ಶೈನ್ ಅಂಡ್ ವೈಟ್ ಹಾಗೆ ಬರುತ್ತೆ. ಸೊ ಆ ಟೂತ್ ಪೇಸ್ಟ್ ಅನ್ನು ಯೂಸ್ ಮಾಡಬೇಕು. ವೃತ್ತಿಪರವಾಗಿ ಬ್ಲೀಚಿಂಗ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಅದನ್ನ ರೆಗ್ಯುಲರ್ ಆಗಿ ಮಾಡಬಾರ್ದು. ಬೇಕಂದ್ರೆ ವರ್ಷಕ್ಕೊಂದ್ಸರ್ತಿ ಅಥವಾ ಯಾವಾಗಾದ್ರೂ ಏನಾದ್ರು, ಲೈಕ್ ಇಫ್ ಯು ವಾಂಟ್ ಟು, ಐ ಮೀನ್ ಹಲ್ಲುಗಳು ತುಂಬಾ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತಿದ್ರೆ ಮಾಡ್ಬೋದು. ಬಟ್ ರೆಗ್ಯುಲರ್ ಟೈಮ್ ನಲ್ಲಿ ನೀವು ಯೂಸ್ ಮಾಡಿದ್ರೆ, ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ 6 ಮಂತ್ಸ್ 3 ಮಂತ್ಸ್ ಬ್ರೈಟ್ನಿಂಗ್ ಮಾಡಿಸಿದ್ರೆ ಅದೇನ್ ಮಾಡುತ್ತೆ ಅಂದ್ರೆ ಎನಾಮಲ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ಅಡ್ವೈಸಬಲ್. ಮತ್ತೆ ಎಲ್ಲಾ ಪೇಷಂಟ್ಗಳಲ್ಲಿ ನಾವು ಹಲ್ಲು ಟೂತ್ ವೈಟ್ನಿಂಗ್ ಸಿಸ್ಟಮ್ ನಾವು ಯೂಸ್ ಮಾಡಲ್ಲ. ದರ್ ಆರ್ ಸಮ್ ಕಾಂಟ್ರಾ ಇಂಡಿಕೇಶನ್ಸ್. ಸೊ ದಂತ ವೈದ್ಯರಲ್ಲಿ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡಬಾರ್ದು. ಸೊ ದಂತ ವೈದ್ಯರಲ್ಲಿ ಹೋಗಿ ಅವರು ಸಜೆಸ್ಟ್ ಮಾಡಿದ್ದನ್ನ ಯೂಸ್ ಮಾಡಬೇಕು. ಹೋಮ್ ವೈಟ್ ಬ್ಲೀಚಿಂಗ್ ಕಿಟ್ಸ್ ಕೊಡ್ತಾರೆ. ಸೊ ದ್ಯಾಟ್ ದಿ ವಿಲ್ ಸಿ, ನೋಡ್ತಾರೆ, ಪೇಷಂಟ್ ನೋಡ್ಬಿಟ್ಟು ಈ ಪೇಷಂಟಿಗೆ ಯೂಸ್ ಮಾಡ್ಬೋದಾ ಅಂತ ಇದ್ರೆ ಮಾತ್ರ ಅಡ್ವೈಸ್ ಮಾಡ್ತಾರೆ. ಅಂತ ಪೇಷಂಟ್ನವ್ರು ಮಾತ್ರ ಯೂಸ್ ಮಾಡಬೇಕು. ಸೊ ಎಲ್ಲ ಪ್ರಾಡಕ್ಟ್ ಅನ್ನ ಹಂಗೆ ಯೂಸ್ ಮಾಡಬಾರ್ದು. ದಟ್ ವಿಲ್ ಡ್ಯಾಮೇಜ್ ದ ಟೂತ್. ನಾನು ಇದ್ರ ಬಗ್ಗೆ ಅವಾಗಲೇ ಹೇಳಿದೆ, ವಯಸ್ಸಾದಾಗ ಏನಾಗುತ್ತೆ ಅಂದ್ರೆ ಎನಾಮಲ್ ವೇರ್ ಆಗುತ್ತೆ. ಅದು ಅಲ್ಲದೆ ರೂಟ್ ಪೋರ್ಷನ್ ಅಲ್ಲಿ ಡೆಂಟೆನ್ ಎಕ್ಸ್ಪೋಸ್ ಆಗುತ್ತೆ. ಅಂದ್ರೆ ತುಂಬಾ ವಿಗರಸ್ ಆಗಿ ಬ್ರಷ್ ಮಾಡೋದ್ರೆ, ತುಂಬಾ ಹಾರ್ಶ್ ಆಗಿ ಬ್ರಷ್ ಮಾಡಿದ್ರೆ, ಹಾರ್ಡ್ ಬ್ರಿಸಲ್ ಯೂಸ್ ಮಾಡಿದ್ರೆ ಸೊ ಎನಾಮಲ್ ವೇರ್ ಆಗುತ್ತೆ. ಸರ್ವೈಕಲ್ ಪಾರ್ಟ್ ಅಲ್ಲಿ ಅಥವಾ ಅಕ್ಲೂಸಲ್ ಪಾರ್ಟ್ ಅಲ್ಲಿ ವೇರ್ ಆಗುತ್ತೆ. ವೇರ್ ಅಂಡ್ ಟೇರ್ಸ್ ಇರುತ್ತೆ. ಕೆಲವು ಪೇಷಂಟ್ ಓಲ್ಡ್ ಆದಾಗ ಎನಾಮಲ್ ವೇರ್ ಆಗುತ್ತೆ. ಅವಾಗ ಡೆಂಟೆನ್ ಎಕ್ಸ್ಪೋಸ್ ಆಗಿ ಎಲ್ಲೋ ಕಾಣಿಸುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಆಸ್ ವಿ ಬಿಕಮ್ ಓಲ್ಡ್, ಸ್ವಲ್ಪ ಕ್ರ್ಯಾಕ್ ಲೈನ್ಸ್ ಬರಕ್ಕೆ ಶುರು ಆಗುತ್ತೆ ಹಲ್ಲಲ್ಲಿ. ಸೊ ಕ್ರ್ಯಾಕ್ ಲೈನ್ ಅಲ್ಲಿ ಫುಡ್ ಡೆಪಾಸಿಟ್ ಅಥವಾ ನೀವು ಚಹಾ ಸೇವನೆ ಮಾಡಿದ್ರೆ ಅಥವಾ ಕಾಫಿ ಸೇವನೆ ಮಾಡಿದ್ರೆ ಆ ಕ್ರ್ಯಾಕ್ ಲೈನ್ ಇದ್ದು ಕಲೆ ಹೋಗಿ ನಿಂತ್ಕೊಂಡದನ್ನ ನಿಮ್ಗೆ ಬ್ರಷ್ ಅಲ್ಲಿ ಕ್ಲೀನ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಓಲ್ಡ್ ಆದಾಗ ಯಾರಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅವ್ರ ಹಲ್ಲು ಸ್ವಲ್ಪ ಎಲ್ಲೋ ಆಗುತ್ತೆ. ಹಲ್ಲು ಬೆಳ್ಳಗಾದ ನಂತರ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ, ರೆಗ್ಯುಲರ್ ಡೆಂಟಲ್ ಚೆಕ್ಅಪ್ ಮಾಡಿಸಿದ್ರೆ ತಿರ್ಗಾ ಎಲ್ಲೋ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ, ಹಳದಿ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಏನ್ ಮಾಡ್ಬೇಕಂದ್ರೆ ನೀವು ರೆಗ್ಯುಲರ್ ಡೆಂಟಲ್ ಚೆಕ್ಅಪ್ಗೆ ಹೋಗ್ಬೇಕು. ಈಗ ಹಲ್ಲು ಹಳದಿ ಆಗೋ ಕಾರಣ ಡೆಪಾಸಿಟ್ ಇಂದ ಆಗಿದ್ರೆ ದಟ್ ಹ್ಯಾಸ್ ಟು ಬಿ, ಐ ಮೀನ್ ಅದನ್ನ ತೆಗಿಬೇಕು. ಕೆಲವರಿಗೆ ತುಂಬಾ ಗಮ್ ಕಂಡೀಷನ್ ಇರುತ್ತೆ, ಅಂತವ್ರಿಗೆ ಡೆಪಾಸಿಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂತವ್ರು ಎವ್ರಿ 6 ಮಂತ್ಸ್ ಅಥವಾ 1 ಇಯರ್ ಅಲ್ಲಿ ಡೆಂಟಲ್ ಚೆಕ್ಅಪ್ ಮಾಡಿಸಿ ಕ್ಲೀನ್ ಮಾಡಿಸ್ಕೋಬೇಕು.
ಬಟ್ ಎಲ್ಲ ಪೇಷಂಟಿಗೆ ಇದು ರಿಕ್ವೈರ್ಡ್ ಅಲ್ಲ. ಸೊ ರೆಗ್ಯುಲರ್ ಡೆಂಟಲ್ ಚೆಕಪ್ ಇಸ್ ಮ್ಯಾಂಡೇಟರಿ. 1 ವರ್ಷಕ್ಕೆ ಒಂದ್ಸತಿ ಆದ್ರೂ ಹೋಗಿ ಡೆಂಟಿಸ್ಟ್ ಅನ್ನ ಕಾಣಬೇಕು. ಡೆಂಟಿಸ್ಟ್ ಸಜೆಸ್ಟ್ ಮಾಡ್ತಾರೆ, ಸಪೋಸ್ ನಮ್ಮ ಪೇಷಂಟ್ಸ್ ಅಲ್ಲಿ ತುಂಬಾ ಡೆಪಾಸಿಟ್ ಆಗ್ತಾ ಇದ್ರೆ, ಹೆವಿ ಕ್ಯಾಲ್ಕುಲಸ್ ಫಾರ್ಮರ್ ಅಂತ ಹೇಳ್ತಾರೆ, ಅಂತ ಪೇಷಂಟ್ಗಳನ್ನ ಹೇಳ್ತಾರೆ ನೀವು ಎವ್ರಿ 6 ಮಂತ್ಸ್ ಮಾಡಿಸಿದ್ರೆ ಒಳ್ಳೇದು ಅಂತ. ಬಿಕಾಸ್ ಡೆಪಾಸಿಟ್ ಆದ ಕೂಡಲೇ ಅಲ್ಲಿ ಗಮ್ ರಿಸೀಡ್ ಆಗುತ್ತೆ, ಇಟ್ ವಿಲ್ ಲೀಡ್ ಟು ಸಮ್ ಅದರ್ ಪ್ರಾಬ್ಲಮ್, ಪೇಷಂಟ್ ವಿಲ್ ಲೂಸ್ ದ ಟೀತ್. ಸೊ ದಟ್ ಅದಾ ಪ್ರಿಕಾಷನ್ ತಗೋಬೇಕು.